ಹಾಯ್, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನನ್ನ ವಾಯ್ಸ್ ನಿಮಗೆ ಕೇಳುತ್ತಲ್ವಾ? ಕೇಳೋದಾದ್ರೆ ಹ್ಯಾಂಡ್ ರೈಸ್ ಮಾಡಿ. ಗುಡ್. ನೋಡಿ, ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ನಂಬರ್ ಥಿಯರಿ ಅಂದ್ರೆ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವುವು, ಸೆಟ್ ಅನ್ನ ಯಾವ ಲೆಟರ್ನಿಂದ ರೆಪ್ರೆಸೆಂಟ್ ಮಾಡ್ತಾರೆ, ಹೋಲ್ ನಂಬರ್ಸ್ ಅಂದ್ರೆ ಯಾವುದು, ಅದರ ಸೆಟ್ ಅನ್ನ ಯಾವ ಲೆಟರ್ನಿಂದ ರೆಪ್ರೆಸೆಂಟ್ ಮಾಡ್ತಾರೆ, ಇಂಟೀಜರ್ಸ್, set of all integers is represented by capital letter I or Z, capital letter Z. ಹಾಗೆ ರ್ಯಾಷನಲ್ ನಂಬರ್ಸ್ ಅಂದ್ರೆ ಆ ಸೆಟ್ ಅನ್ನ ಯಾವ ಲೆಟರ್ ನಿಂದ ರೆಪ್ರೆಸೆಂಟ್ ಮಾಡ್ತಾರೆ, ಇರ್ರ್ಯಾಷನಲ್ ನಂಬರ್ಸ್ ಸೆಟ್ ಅನ್ನ ಯಾವ ಲೆಟರ್ ನಿಂದ ರೆಪ್ರೆಸೆಂಟ್ ಮಾಡ್ತಾರೆ, ದೆನ್ ರಿಯಲ್ ನಂಬರ್ಸ್. ಇದಿಷ್ಟನ್ನು ಹೇಳಿದೆ. ಇದಾದ್ಮೇಲೆ ನಿಮಗೆ ಆಲ್ಜಿಬ್ರಿಕ್ ಐಡೆಂಟಿಟೀಸ್, ಇದು ಬಹಳ ಇಂಪಾರ್ಟೆಂಟ್ ಫಾರ್ಮುಲಾಸ್. ನಿಮಗೆ ಫಿಸಿಕ್ಸ್ ಕ್ಲಾಸ್ ಅಲ್ಲಿ, ಕೆಮಿಸ್ಟ್ರಿ ಕ್ಲಾಸ್ ಅಲ್ಲಿ, ಮ್ಯಾಥಮೆಟಿಕ್ಸ್ ಕ್ಲಾಸ್ ಅಲ್ಲಿ ಎಲ್ಲಿ ಯೂಸ್ ಆಗುತ್ತೆ ಎಲ್ಲಿ ಯೂಸ್ ಆಗಲ್ಲ ಅಂತ ಹೇಳೋ ಹಾಗೇನೆ ಇಲ್ಲ, ಎಲ್ಲಾ ಕಡೆನೂ ಯೂಸ್ ಆಗುತ್ತೆ. ದಟ್ ಈಸ್ ಆಲ್ಜಿಬ್ರಿಕ್ ಐಡೆಂಟಿಟಿ. ಐಡೆಂಟಿಟೀಸ್, algebraic identities. The first formula ನಿನಗೆ ಗೊತ್ತಿರಲೇಬೇಕು, a plus b whole square is equal to a square plus 2ab plus b square. a plus b whole square ಅಂದ್ರೆ a plus b into a plus b. ಅದೆರಡನ್ನು 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದರೆ ನಿನಗೆ ಈ ಎಕ್ಸ್ಪ್ಯಾನ್ಷನ್ ಸಿಗುತ್ತೆ. a ಮೈನಸ್ ಬಿ ಹೋಲ್ ಸ್ಕ್ವಯರ್, a ಸ್ಕ್ವಯರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವಯರ್. a ಮೈನಸ್ ಬಿ ಇಂಟು a ಮೈನಸ್ ಬಿ ಈಸ್ ಈಕ್ವಲ್ ಟು a ಮೈನಸ್ ಬಿ ಹೋಲ್ ಸ್ಕ್ವಯರ್. ದಟ್ ಎಕ್ಸ್ಪ್ಯಾನ್ಷನ್ a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಈಗ ನೆಕ್ಸ್ಟ್ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವಾಗ ಕೆಲವೊಂದೊಂದು ಸಾರಿ ಇವೆರಡರ ಅಡಿಷನ್ ಬೇಕಾಗುತ್ತೆ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ a ಮೈನಸ್ ಬಿ ಹೋಲ್ ಸ್ಕ್ವೇರ್, ಇವೆರಡನ್ನು ಆಡ್ ಮಾಡಿದಾಗ ಏನು ಬರುತ್ತೆ ಅನ್ನೋದನ್ನ ನೆನಪಿಡಬೇಕು. ವೆರಿ ಸಿಂಪಲ್. ಇವೆರಡನ್ನು ಅಡಿಷನ್ ಮಾಡಿದ್ರೆ a ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ 2a ಸ್ಕ್ವೇರ್ ಪ್ಲಸ್ 2ab ಮೈನಸ್ 2ab ಕ್ಯಾನ್ಸಲ್ ಆಗ್ತದೆ. ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ 2b ಸ್ಕ್ವೇರ್. ಅಂದ್ರೆ ಇಟ್ಸ್ ಫಾರ್ಮುಲಾ 2 ಟೈಮ್ಸ್ ಆಫ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಫೋರ್ತ್ ಒನ್, ಅದನ್ನ ಸಬ್ಟ್ರಾಕ್ಟ್ ಮಾಡ್ತೇನೆ ನೋಡಿ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ a ಮೈನಸ್ ಬಿ ಹೋಲ್ ಸ್ಕ್ವೇರ್. ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಗೊತ್ತಿದೆ, ಈಕ್ವೇಶನ್ಸ್ ಗಳನ್ನ ಸಬ್ಟ್ರಾಕ್ಟ್ ಮಾಡಿದಾಗ ಸೆಕೆಂಡ್ ಈಕ್ವೇಶನ್ ಇನ ಪ್ರಾಪರ್ ಸೈನ್ ಚೇಂಜ್ ಆಗ್ತವೆ. ಹಾಗೆ ನಿಮ್ಮ ರೆಫರೆನ್ಸ್ಗೆ ತೋರಿಸ್ತಾ ಇದ್ದೀನಿ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ನೋಡಿ, a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಕ್ಯಾನ್ಸಲ್, ಪ್ಲಸ್ 2ab ಪ್ಲಸ್ 2ab 4ab, b ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಕ್ಯಾನ್ಸಲ್. ಅಂದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ a ಮೈನಸ್ ಬಿ ಹೋಲ್ ಸ್ಕ್ವೇರ್. ಅವೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನನಗೆ ಬರೋದು 4 ಟೈಮ್ಸ್ ಆಫ್ ab. ಕೇರ್ಫುಲ್ ಆಗಿ ಫಾರ್ಮುಲಾ ನೆನಪಿರ್ಲಿ. ನೆಕ್ಸ್ಟ್ ಫಿಫ್ತ್ ಒನ್, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ನೋಡಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅನ್ನ ಏನಂತ ಬರೀಬಹುದು, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab. ಈ ಪ್ಲಸ್ 2ab ಲೆಫ್ಟ್ ಸೈಡ್ ಬಂದ್ರೆ ಮೈನಸ್ 2ab ಅಂತ ಬರೀಬಹುದು. ಹಾಗೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅನ್ನ ಮತ್ತೆ ಇದ್ರಲ್ಲಿ ಬರ್ತೇನೆ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಬರೆದ್ರೆ ಮೈನಸ್ 2ab ಲೆಫ್ಟ್ ಸೈಡ್ ಬಂದ್ರೆ ಪ್ಲಸ್ 2ab. ಈ ಫಾರ್ಮುಲಾಗಳನ್ನ ನಿಮಗೆ ಬರ್ಕೊಳಕ್ ಬರಬೇಕು. ಇವಕ್ಕೆ ಫಂಡಮೆಂಟಲ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂಡ್ a ಮೈನಸ್ ಬಿ ಹೋಲ್ ಸ್ಕ್ವೇರ್, ಇವು ನೆನಪಿಡ್ಲೇಬೇಕು. ನೆಕ್ಸ್ಟ್ ಒನ್,
a plus b into a minus b is equal to a square minus b square. ಇದಿಷ್ಟು a plus b whole square and a minus b whole square ಫಾರ್ಮುಲಾಗಳಿಂದ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟ್ a plus b whole cube equals a cube plus b cube plus 3ab into a plus b. That is the formula for a plus b whole cube. A minus b whole cube is equal to ಅಂದ್ರೆ ಅರ್ಥ a minus b into a minus b into a minus b 3 times ಮಲ್ಟಿಪ್ಲೈ ಮಾಡಿದ್ರೆ ಬರ್ತಕ್ಕಂಥ ಎಕ್ಸ್ಪಾನ್ಷನ್ a cube minus b cube minus 3ab into a minus b. 10th one, the factors of a cube plus b cube. ಇದರ ಫ್ಯಾಕ್ಟರ್ಸ್ ಮತ್ತೆ ಈ ಫಾರ್ಮುಲಾದಿಂದ ಬರೀಬೇಡಿ, ನನಗೆ ಫ್ಯಾಕ್ಟರ್ಸ್ ಬೇಕು. a cube plus b cube ಅಂದ್ರೆ a plus b into a square minus ab plus b square. These are the factors of a cube plus b cube. a cube minus b cube is equal to factors of a cube minus b cube, a minus b into a square plus ab plus b square. Factors of a cube plus b cube and a cube minus b cube. 12th one, a plus b plus c whole square. A plus 3 terms, a square plus b square plus c square plus 2 times of ab plus 2 times of bc plus 2 times of ca. ಇದನ್ನೇ ನಾವು a square plus b square plus c square plus 2 ಕಾಮನ್ ತೆಗೆದ್ರೆ ab plus bc plus ca ಅಂತ ಹೇಳ್ಬೋದು. a plus b plus c whole square. ಇನ್ನು ಒಂದು ಫಾರ್ಮುಲಾ ಕೊಡ್ತೇನೆ. ಇಫ್ ಇಟ್ ಈಸ್ a plus b plus c is equal to 0, then a cube plus b cube plus c cube is equal to 3abc. ಐಡೆಂಟಿಟೀಸ್, ಆಲ್ಜಿಬ್ರಿಕ್ ಐಡೆಂಟಿಟೀಸ್. ಇಲ್ಲಿ ನೀವು ಯೂಸ್ ಮಾಡೋದು ಇಷ್ಟು ಫಾರ್ಮುಲಾಗಳನ್ನ ಯೂಸ್ ಮಾಡ್ತೀರಾ, ಕೇರ್ಫುಲ್ ಆಗಿ ವರ್ಕ್ ಮಾಡಿ, ನೆನಪಿರಲಿ ಎಲ್ಲಾದ್ರು. ಬಟ್ ಮೇಜರ್ ಆಗಿ ನಾವು ಯೂಸ್ ಮಾಡೋದು a plus b whole square, a minus b whole square, a plus b whole square plus a minus b whole square, a plus b whole square minus a minus b whole square. a plus b whole square ಅನ್ನ a plus b whole a square plus b square ಅನ್ನ a plus b whole square ಅಲ್ಲೂ ಎಕ್ಸ್ಪ್ರೆಸ್ ಮಾಡಬಹುದು, ಇಲ್ಲ a minus b whole square ಅಲ್ಲೂ ಎಕ್ಸ್ಪ್ರೆಸ್ ಮಾಡಬಹುದು. ಹಾಗೆ a plus b into a minus b, a square minus b square. ನೆಕ್ಸ್ಟ್ ಕ್ಯೂಬ್ಸ್ ಅಲ್ಲಿ ಬಂದಿದ್ದೇನೆ. a plus b whole cube ಫಾರ್ಮುಲಾ, a minus b whole cube ಫಾರ್ಮುಲಾ, a cube plus b cube in a factors, a cube minus b cube in a factors, ಹಾಗೆ a plus b plus c whole square. ಈ ಫಾರ್ಮುಲಾಗಳು ನಿಮಗೆ ಗೊತ್ತಿರಲಿ. ದಟ್ ಈಸ್ ಆಲ್ಜಿಬ್ರಿಕ್ ಐಡೆಂಟಿಟೀಸ್. ಇದಿಷ್ಟು ನಿಮಗೆ ಫಾರ್ಮುಲಾ ಲಿಸ್ಟ್ ಅಂದ್ರೆ ಕೊಟ್ಟಿದ್ದೇನೆ, ನಿಮ್ಮ ಬ್ರಿಡ್ಜ್ ಕೋರ್ಸ್ ನೋಟ್ಸ್ ಅಲ್ಲಿದೆ. ಈಗ ನಾನು ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ಗೆ ಬರ್ತೇನೆ. ನೀವು ಹೈಸ್ಕೂಲ್ ಅಲ್ಲಿ ಕಲ್ತಿದ್ದೀರಾ, ದಟ್ ಈಸ್ ಲಾಸ್ ಆಫ್ ಇಂಡೆಸಿಸ್. laws of indices. Index ಅಂದ್ರೆ a into a multiplied itself is equal to a square.
A is base, 2 is power or index or exponent. Andre A multiplied itself 2 times, that is A square. A is called base, 2 is called power or exponent or index. ಇದನ್ನ ಪವರ್ ಅಂತಾನೂ ಕರಿತೇವೆ, ಇಂಡೆಕ್ಸ್ ಅಂತಾನೂ ಕರಿತೇವೆ, ಅಥವಾ ಎಕ್ಸ್ಪೋನೆಂಟ್ ಅಂತಾನೂ ಕರಿತೇವೆ. ಇದರ ಕಾನ್ಸೆಪ್ಟ್ ಮೇಲೆ ನಾನು ಫಸ್ಟ್ ಒನ್ A into A into A into ಎಕ್ಸೆಟ್ರಾ ಇಂಟು A ಅಂದ್ರೆ ಎಷ್ಟು ಟೈಮ್ಸ್? n ಟೈಮ್ಸ್ ಮಲ್ಟಿಪ್ಲೈ ಮಾಡಿದೀನಿ. ದಟ್ ಬಿಕಮ್ಸ್ A power n, where A is base, n is power or index or exponent. A ಅನ್ನ ಬೇಸ್ ಅಂತ ಕರಿತೇವೆ, n ಅನ್ನ ಪವರ್ ಅಂತ ಹೇಳ್ತೇವೆ, ಅಥವಾ ಎಕ್ಸ್ಪೋನೆಂಟ್ ಅಂತ ಕರಿತೇವೆ, ಅಥವಾ ಇಂಡೆಕ್ಸ್ ಅಂತ ಕರಿತೇವೆ. ಓದುವಾಗ್ಲೂ ನೀವು ಹಾಗೇನೆ ಓದ್ಬೇಕು. A power n, an ಅಂತ ಓದಬೇಡಿ. an ಅಂತ ಅಂದ್ರೆ ಇದರ ಅರ್ಥ ಆಗುತ್ತೆ A to the power of n ಅಥವಾ A power n, ಹಾಗೇನೆ ಓದಬೇಕು. That is index. Laws of indices. First law, A to the power of m into A to the power of n. ಅಂದ್ರೆ ಬೇಸ್ ಎರಡು ಸೇಮ್ ಇದ್ರೆ ಪವರ್ಸ್ ಅನ್ನ ಅಡಿಷನ್ ಮಾಡಬಹುದು. ಮಲ್ಟಿಪ್ಲೈ ಮಾಡಿದಾಗ A to the power of m plus n. ಬೇಸ್ ಸೇಮ್ ಇರಬೇಕು. 2 power 5 into 2 power 10, that's equal to 2 power 10 plus 5 plus 10, 2 power 15. That is the first law of index. Second law of index, A power m divided by A power n division agidre, that's equal to A power m minus n if it is m is greater than n. m n ಗಿನ್ನ ಜಾಸ್ತಿ ಇದ್ರೆ ಆಗ ಅದನ್ನ ನ್ಯೂಮರೇಟರ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅಥವಾ 1 ಡಿವೈಡೆಡ್ ಬೈ ಡಿನಾಮಿನೇಟರ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. A ಪವರ್ n ಮೈನಸ್ m ಇಫ್ ಇಟ್ ಈಸ್ m ಈಸ್ ಲೆಸ್ ದ್ಯಾನ್ n. ಅದರ ಉದ್ದೇಶ ಪವರ್ ಅನ್ನ ಪಾಸಿಟಿವ್ ನಲ್ಲೇ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ. ಪವರ್ ಯಾವ ಕಾರಣಕ್ಕೂ ನೆಗೆಟಿವ್ ಇರಬಾರ್ದು. ಯಾಕೆ ಅಂತ ಹೇಳ್ತೀನಿ. 2 power 3 ಅಂದ್ರೆ 2 into 2 into 2 ಇದು 8 ಆಗುತ್ತೆ. ಅದೇ ನಿನಗೆ 2 power minus 3 ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬರಲ್ಲ, -3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ಪವರ್ ಮಸ್ಟ್ ಬಿ ಆಲ್ವೇಸ್ ಪಾಸಿಟಿವ್. ಅದು ನ್ಯೂಮರೇಟರ್ ಆದ್ರೂ ಇರಲಿ, ಇಲ್ಲ ಡಿನಾಮಿನೇಟರ್ ಆದ್ರೂ ಇರಲಿ. ಅದಕ್ಕೆ ಈ ಸೆಕೆಂಡ್ ಲಾ ಆಫ್ ಇಂಡೆಕ್ಸ್, A power m divided by A power n is A power m minus n if m is greater than n. m is less than n ಇದ್ದಾಗ ಡಿನಾಮಿನೇಟರ್ಗೆ ಬರ್ತದೆ A power n minus n. Third law of index, A to the power of m whole power n. ಇದರ ಅರ್ಥ ಏನ್ ಗೊತ್ತಾ? A to the power of m multiplied itself n times, it becomes A to the power of mn. m into n is mn. A to the power of m whole power n. Will bracket ಅಲ್ಲಿ ಬರೀತೀನಿ. A power m whole power n ಅಂದ್ರೆ A power m into A power m into A power m into etc into A power m n times. ಇದರ ಅರ್ಥ. ಬಟ್ A power m to the power of n ಅಂದ್ರೆ it is not equal to A power mn.
ನೋಡಿ ಅಲ್ಲಿ ಬ್ರಾಕೆಟ್ ಹಾಕಿಲ್ಲ, ಓದೋದು ಹೇಗೆ ಓದ್ತಿದ್ದೀನಿ ನೋಡಿ. ಎ ಪವರ್ ಎಂ ಟು ದಿ ಪವರ್ ಆಫ್ ಎನ್, ಎ ಪವರ್ ಎಂ ಟು ದಿ ಪವರ್ ಆಫ್ ಎನ್. ಬಟ್ ಇದನ್ನ ಓದೋದು ಹೇಗೆ ಓದ್ತೀನಿ, ಎ ಪವರ್ ಎಂ ಹೋಲ್ ಪವರ್ ಎನ್, ಎ ಪವರ್ ಎಂ ಎನ್. ಇಟ್ಸ್ ಮೀನಿಂಗ್ ಈಸ್ ಎ ಪವರ್ ಎಂ multiplied itself n times. ಬಟ್ ಇಲ್ಲಿದೆಯಲ್ಲ ಎ ಪವರ್ ಎನ್ ಟು ದಿ ಪವರ್ ಆಫ್ ಎಂ, ಎ ಪವರ್ ಎಂ ಟು ದಿ ಪವರ್ ಆಫ್ ಎನ್ ಅಂದ್ರೆ ಅರ್ಥ ಎ ಪವರ್ ಅಲ್ಲೇ ಎಂ ಎನ್ ಟೈಮ್ಸ್ ಮಲ್ಟಿಪ್ಲೈ ಆಗಿದೆ. ಇದ್ರ ಅರ್ಥ ನೋಡಿ, ಎ ಪವರ್ ಎಂ ಟು ದಿ ಪವರ್ ಆಫ್ ಎನ್ ಅಂದ್ರೆ ಎ ಪವರ್ ಎಂ ಇಂಟು ಎಂ ಇಂಟು ಎಂ ಇಂಟು ಎಕ್ಸೆಟ್ರಾ ಇಂಟು ಎಂ ಎನ್ ಟೈಮ್ಸ್. ನೋಡಿ ಮೀನಿಂಗ್ ಎಷ್ಟು ಡಿಫರೆನ್ಸ್ ಆಗುತ್ತೆ. ಎ ಪವರ್ ಎಂ ಹೋಲ್ ಪವರ್ ಎನ್ಗೂ ಎ ಪವರ್ ಎಂ ಟು ದಿ ಪವರ್ ಆಫ್ ಎನ್ಗೂ ಎ ಮಲ್ಟಿಪ್ಲೈ ಆಗಿರಲ್ಲ, ಅಲ್ಲಿ ಎ ಬೇಸ್ ಆಗೇ ಇದೆ. ಎಂ ಇಂಟು ಎಂ ಇಂಟು ಎಂ ಇಂಟು ಎಕ್ಸೆಟ್ರಾ ಎಂ ಎನ್ ಟೈಮ್ಸ್. ಇವೆರಡರ ಅರ್ಥ ಗೊತ್ತಿರಲಿ. ದಟ್ ಈಸ್ ದ ಥರ್ಡ್ ಲಾ ಆಫ್ ಇಂಡೆಕ್ಸ್. ಫೋರ್ತ್ ಲಾ, ಎ ಬಿ ಹೋಲ್ ಪವರ್ ಎಂ is equal to a power m into b power m. Similarly, fifth one, a by b whole power m is equal to a power m divided by b power m. A power m divided by b power m. Sixth one, a to the power of minus k. ಪವರ್ ಏನಾದರೂ ನೆಗೆಟಿವ್ ಅಂದ್ರೆ ಅದು ನ್ಯೂಮರೇಟರ್ ಅಲ್ಲಿ ಇದ್ರೆ ಡಿನಾಮಿನೇಟರ್ ಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಆಗ ಅದು ಎ ಪವರ್ ಪ್ಲಸ್ ಕೆ ಆಗುತ್ತೆ. ಮೈನಸ್ ಕೆ ಇರೋದು ಪ್ಲಸ್ ಕೆ ಆಗುತ್ತೆ. ಬಟ್ ಮೈನಸ್ ಎ ಪವರ್ ಕೆ ಈಸ್ ನಾಟ್ ಈಕ್ವಲ್ ಟು 1 by ಎ ಪವರ್ ಕೆ. ಈ ತಪ್ಪನ್ನ ಮಾಡಬೇಡಿ, ಇಲ್ಲಿದ್ರೆ ಬರೀಲಿಕ್ಕೆ ಬರಲ್ಲ. ಆ ತಪ್ಪುಗಳನ್ನ ಆಗಬಾರ್ದು. ಯೂಶುವಲಿ ನೀವು ವರ್ಕ್ ಮಾಡುವಾಗ ಅಂತ ಮಿಸ್ಟೇಕ್ಸ್ ಗಳನ್ನ ಮಾಡ್ತೀರಾ. ಯಾಕೆಂದ್ರೆ ನನಗೆ ವ್ಯಾಲ್ಯೂಯೇಷನ್ ಮಾಡುವಾಗ ಇಂಥ ತಪ್ಪುಗಳು ಕಾಣ್ತಾ ಇರ್ತವೆ. ಆ ತಪ್ಪುಗಳನ್ನ ನಿಮಗೆ ನೆನಪು ಮಾಡ್ತೀನಿ, ಆ ತಪ್ಪುಗಳನ್ನ ಮಾಡಬೇಡಿ. ಇದು ಈ ತರದವು. ಎ ಪವರ್ ಮೈನಸ್ ಕೆ ಈಸ್ ಈಕ್ವಲ್ ಟು 1 by ಎ ಪವರ್ ಕೆ. ಅಂಡ್ ಇದರಲ್ಲೇ ಬರೀತೇನೆ 1 by ಎ ಪವರ್ ಮೈನಸ್ ಕೆ ಇದ್ರೆ ಡಿನಾಮಿನೇಟರ್ ಅಲ್ಲಿ ಇದೆ, ಪವರ್ ನೆಗೆಟಿವ್ ಇದೆ, ನ್ಯೂಮರೇಟರ್ ಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಎ ಪವರ್ ಕೆ ಆಗುತ್ತೆ. ದಟ್ ಇಸ್ ದ ಸಿಕ್ಸ್ತ್ ಕಾನ್ಸೆಪ್ಟ್. ಸೆವೆಂತ್ ಕಾನ್ಸೆಪ್ಟ್, nth ರೂಟ್ ಆಫ್ ಎ ಅಂದರೆ irrational root convert into power a to the power of 1 by n, a to the power of 1 by n. nth root of a, for example root a ಅಂದ್ರೆ a to the power of 1 by 2, cube root of a to the power of 1 by 3, sixth root of a to the power of 1 by 6, etc. nth ರೂಟ್ ಆಫ್ ಎ ಇದ್ರೆ ಎ ಟು ದಿ ಪವರ್ ಆಫ್ 1 by n ಅಂತ ಬರೀತೇವೆ. ಅಂದ್ರೆ ಇರ್ರಾಷನಲ್ ರೂಟ್ಸ್ ಕನ್ವರ್ಟ್ ಇಂಟು ಪವರ್ಸ್. ಈ ಬೇಸಿಕ್ ಲಾಸ್ ಆಫ್ ಇಂಡೆಕ್ಸ್ ಗೊತ್ತಿರಬೇಕು. ಈ ಲಾಸ್ ನಿಮಗೆಲ್ಲ ವರ್ಕ್ ಮಾಡಿದಿರಲ್ವಾ, ಅದ್ರ ಮೇಲೆ ಸಾಕಷ್ಟು ಎಕ್ಸಾಂಪಲ್ ಮಾಡಿದ್ದೀರಾ. ಈಗ ನಾನು ಇದರ ಬೇಸ್ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೀನಿ. ಅದ್ರ ಉದ್ದೇಶ ಇಷ್ಟೇನೆ, ನಿಮ್ಮ ಕ್ಯಾಲ್ಕುಲೇಷನ್ ಪಾರ್ಟ್ ಎಷ್ಟರ ಮಟ್ಟಿಗೆ ಇದೀರಾ ಅನ್ನೋದು ಬೇಕು ನನಗೆ. ಈಗ ನಾನೇನ್ ಮಾಡ್ತೀನಿ, ಎಲ್ಲಾರ್ದು ಅನ್ಮ್ಯೂಟ್ ಮಾಡಿರ್ತೀವಿ. ಯಾರು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರೋ ಅವರು ರೈಸ್ ಮಾಡಿ ನನಗೆ ಆನ್ಸರ್ ಹೇಳ್ಬೇಕು. ಎಲ್ರದ್ದು ಅನ್ಮ್ಯೂಟ್ ಆಗಿರುತ್ತೆ. ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ ತಕ್ಷಣ ಹೇಳ್ಬೇಕು, ಇದು ನೀವು ಹೈಸ್ಕೂಲಲ್ಲಿ ಕಲ್ತಿರೋ ಕಾನ್ಸೆಪ್ಟ್, ನನಗೆ ನಿಮ್ಮಿಂದ ಆನ್ಸರ್ ಬೇಕು. ಈಗ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಬಹಳ ಸಿಂಪಲ್ ಎಕ್ಸಾಂಪಲ್ ನೋಡೋಣ. ನೋಡಿ, ಸಿಂಪ್ಲಿಫೈ 2 to the power of 3 plus 2 to the power of 2 plus 2 to the power of minus 2 plus 2 to the power of minus 3. ಸಿಂಪಲ್ ಎಕ್ಸಾಂಪಲ್ ಇದೆ, ಸಾಲ್ವ್ ಮಾಡಿ
ನನಗೆ ಆನ್ಸರ್ ಹೇಳಿ. ಅನ್ಮ್ಯೂಟ್ ಆಗಿದೆ, ಯಾರು ಬೇಕಾದ್ರೂ ಆನ್ಸರ್ ಹೇಳ್ಬೋದು. Sir, once again question, sir. ಎಸ್. Question ಹೇಳಿ sir ಇನ್ನೊಂದ್ಸತಿ. 2 to the power of 3 sir. One answer. plus 2 power 2 sir. plus 2 power minus 2 plus 2 power minus 3. One answer. Answer? One. No. Wrong. 2 to the power of minus 1, sir. 2 to the power of minus 1. No. 2, sir. Answer. No. 2 to the power 0. No. ನೋಡ್ರಿ ಎಷ್ಟರ ಮಟ್ಟಿಗೆ ನಿಮ್ಮ ಕ್ಯಾಲ್ಕುಲೇಷನ್ ಇದೆ. 0, sir. ನೋ. 1, sir. ನೋ. 5, sir. ಎಸ್. minus 1 sir. 5, sir. ಫ್ರಾಕ್ಷನ್ ಬರುತ್ತೆ. 5 sir. ನೋ. 19/8. ಎಷ್ಟಿದಾವೆ? -2, sir. ನೋ. ನೋ. 1/2, sir. ಸರಿ, ಈಗ ನೋಡಿ ನಾನ್ ಮಾಡ್ತೇನೆ. 2 power 3 ಅಂದ್ರೆ 8 ಅಂತ ಗೊತ್ತಿದೆ ನಮಗೆ. ಪ್ಲಸ್ sir 99/8. 2 power 2 ಅಂದ್ರೆ 4 ಅಂತ ಗೊತ್ತಿದೆ. ಆದರೆ 2 power minus 2 ನಾವು ಮಲ್ಟಿಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಪವರ್ ಅನ್ನ ಪಾಸಿಟಿವ್ ಗೆ ಕನ್ವರ್ಟ್ ಮಾಡ್ತೀನಿ. 1/2 ಸ್ಕ್ವೇರ್ ಪ್ಲಸ್ ಅದೇ ತರ 1/2 ಇದು ಮೊದಲನೇ ಸ್ಟೆಪ್. ನೀವು ಇದನ್ನು ಮಾಡಿಲ್ಲ. ಎಲ್ಲ ಪವರ್ಸ್ ಅನ್ನ ಆಡ್ ಮಾಡಿದ್ರಿ. 3 - 3 ಕ್ಯಾನ್ಸಲ್ ಆಯ್ತು, 2 - 2 ಕ್ಯಾನ್ಸಲ್ ಆಯ್ತು, 0 ಬಂತು. 2 power 0 1 ಅಂತ ಹೇಳಿದ್ರಿ, ಹೌದಲ್ಲ? ಅಲ್ಲಿ ಇಂಟು ಇಲ್ಲ, ಪ್ಲಸ್ ಇದೆ ಟರ್ಮ್ಗಳ ನಡುವೆ. ನಾವು 8 + 4 12 plus 1/4 plus 1/8. ಈಗ LCM ತಗೋಬೇಕು. 8 is the LCM. 89/8, sir. ಗುಡ್ ಗುಡ್. ಇದು ಯಾವಾಗಲೂ ಗೊತ್ತಿರಬೇಕು. ಇದು ಮ್ಯಾಥಮೆಟಿಕ್ಸ್, ಸಿಂಪಲ್ ಮ್ಯಾಥಮೆಟಿಕ್ಸ್ ನಿಮಗೆ ಬೇಕು. ನನಗೆ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಇದನ್ನೇ. ನಾನು ಹೊಸ ಸಬ್ಜೆಕ್ಟ್ ಅನ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಲ್ಲ, ನಾನು ಹೇಳ್ಕೊಡ್ತೇನೆ. ಆದ್ರೆ ಈ ಸಿಂಪಲ್ ಕ್ಯಾಲ್ಕುಲೇಷನ್ ಇದೆಯಲ್ಲ, ಇದು ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು ಬೇಕು ನನಗೆ. 12 × 8 96 plus 4/8 2 × 1 is 2 plus 8/8 1. That's equal to 98 plus 2 98 plus 1 99/8. ಆನ್ಸರ್ ನೋಡ್ರಿ, ನಿಮ್ಮ ಆನ್ಸರ್ಗಳು ಎಷ್ಟು ಮಟ್ಟಿಗೆ ಇದಾವೆ. ನಿಮ್ಮ ಕ್ಯಾಲ್ಕುಲೇಷನ್ ಪಾರ್ಟು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದೆ, ನನಗೆ ಅದು ಬೇಕು. ಇದು ನೀವು ಪರ್ಫೆಕ್ಟ್ ಇದ್ರೆ ಫಿಸಿಕ್ಸ್ ಅನ್ನ ಈಸಿಯಾಗಿ ಕಲಿತೀರಾ. ಫಿಸಿಕ್ಸ್ ನಿಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಟ್ರಾಂಗ್ ಇದ್ರೆ ಫಿಸಿಕ್ಸ್ ಬಹಳ ಈಸಿ ಆಗುತ್ತೆ. ನಿಮಗೆ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ ಅಂದ್ರೆ ಬಹಳ ಕಷ್ಟಪಡ್ತೀರಾ. ಹಾಗಾಗಬಾರ್ದು. ಈ ಬೇಸಿಕ್ ಕ್ಯಾಲ್ಕುಲೇಷನ್ ಫೆಮಿಲಿಯರ್ ಇರಲಿ. ಈಗ ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ ನೋಡಿ. ಸಿಂಪ್ಲಿಫೈ 243 divided by 32 whole to the power of 4/5. ನನಗೆ ನಿಮ್ಮ ಕ್ಯಾಲ್ಕುಲೇಷನ್ ಕಾನ್ಸೆಪ್ಟ್ ಬೇಕು.
243 divided by 32 whole power 4/5. Unmute ಅಲ್ಲಿ ಇರ್ಲಿ. ಬರ್ಲಿಲ್ಲ. ಹೇಳಿ. Sir, 16/81. ಆನ್ಸರ್ ಉಲ್ಟಾ ಹೇಳ್ತಿದೀಯಲ್ಲಪ್ಪ. ಕರೆಕ್ಟ್ ಆನ್ಸರ್ ಉಲ್ಟಾ ಹೇಳ್ತಿದೀಯಾ. 5. ನಿನ್ನ ಆನ್ಸರ್ ಮೊದಲು ಹೇಳಿದ್ ಕರೆಕ್ಟ್ ಆನ್ಸರ್, ಬಟ್ ಉಲ್ಟಾ ಹೇಳಿದೀಯಾ. ನೀವು 81/16. ಮತ್ತೆ ಸರ್ 5. ನೋ ನನಗೆ ಡೆಸಿಮಲ್ ಅಲ್ಲಿ ಬೇಡ, ಫ್ರಾಕ್ಷನ್ ಅಲ್ಲೇ ಇರ್ಲಿ. ನಿಮಗೆ ಕ್ಯಾಲ್ಕುಲೇಟರ್ ಅಲೋ ಇರಲ್ಲ. ನನಗೆ ಫ್ರಾಕ್ಷನ್ ಅಲ್ಲೇ ಆನ್ಸರ್ ಇರ್ಲಿ. ಯಾರಪ್ಪ ಹೇಳಿದ್ದು 81/16? ಹೆಸರು ಹೇಳು. ಅನನ್ಯ. ಗುಡ್. ನೋಡಿ, 243ನ ಬೇಸ್ ಲೀಸ್ಟ್ ಬೇಸ್ಗೆ ಕನ್ವರ್ಟ್ ಮಾಡ್ತೀನಿ. ಲೀಸ್ಟ್ ಬೇಸ್ ಅಂದ್ರೆ either to R3, R5, R7 ಈ ಬೇಸ್ಗೆ ಕನ್ವರ್ಟ್ ಮಾಡ್ತೇನೆ. ಹೇಗೆ? 243ನ ಲೀಸ್ಟ್ ನಂಬರ್ ನಿಂದ ಡಿವೈಡ್ ಮಾಡ್ತಾ ಹೋಗ್ತೀನಿ. 2 ನಿಂದ ಡಿವೈಡ್ ಆಗಲ್ಲ, ಬಿಕಾಸ್ ಇಟ್ ಈಸ್ ಎಂಡ್ ವಿತ್ an odd ನಂಬರ್. 3 ನಿಂದ ಡಿವೈಡ್ ಮಾಡ್ತೀನಿ. 3 7s are 21. No, 3 ನಿಂದನೂ ಆಗಲ್ಲ. 243 7 3 8s are, sir. Yes, 3 8s are good. 3 8s are 24. Good. 3 1s are again 3 2s are 3 7s are 3 9s are 3 3s are. That can be written as 3 to the power of 5 divided by 32. 2 1s are 2 6s are 2 8s are 2 4s are 2 2s are. That is also 2 power 5 whole power 4/5. ಇದು ನಿನ್ನ ಮೊದಲನೇ ಕೆಲಸ. ಎರಡನೇ ಕೆಲಸ 3/2 whole power 5. ಎರಡು ನೋಡಿ, ಪವರ್ಸ್ ಸೇಮ್ ಇದೆ. ಎರಡರ ಬೇಸಿನ ಹೋಲ್ ಪವರ್ 5 ಹೋಲ್ ಪವರ್ 4/5. ಥರ್ಡ್ ಲಾ ಆಫ್ ಇಂಡೆಕ್ಸ್ ಅಪ್ಲೈ ಮಾಡ್ತೇನೆ. 3/2 ಹೋಲ್ ಪವರ್ 5 into 4/5. 5 ಕ್ಯಾನ್ಸಲ್. 3 to the power of 4 divided by 2 power 4. 3 power 4. ನೋಡಿ, 3 3s are 9, 9 3s are 27, 27 into 3 81 divided by 2 power 4. 2 2s are 4, 4 2s are 8, 8 2s are 16. That is the simplest answer. ಈ ಕ್ಯಾಲ್ಕುಲೇಷನ್ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು.
ಅದು ಚೆನ್ನಾಗಿರಬೇಕು. ಇಂಥದ್ದು ಇನ್ನೊಂದು ಕೊಡ್ಲಾ? ಕೊಡ್ರಿ ಸರ್. Yes, good. Simplify. 625 divided by 169 whole to the power of 5/2. ಮಲ್ಟಿಪ್ಲೈ ಮಾಡ್ಲಿಕ್ಕೆ ಹೋಗ್ಬೇಡಿ, ಜಾಸ್ತಿ ನಂಬರ್ ಇದ್ರೆ ಪವರ್ಸ್ ಅಲ್ಲೇ ಎಕ್ಸ್ಪ್ರೆಸ್ ಮಾಡಿ ಹೇಳಿ ಸಾಕು ನನಗೆ. ಇಲ್ಲೊಂದು ಮಾತು ನಿಮಗೆ ಹೇಳ್ತೀನಿ. ಎಸ್, ಇಲ್ಲಿ ಇನ್ನೊಂದು ಮಾತು ಹೇಳ್ತೀನಿ ನೋಡಿ. ಈ ನಂಬರ್ ಅನ್ನ ಬೇಸ್ 5ಗೆ ಪವರ್ 5ಗೆ ಯಾಕೆ ಎಕ್ಸ್ಪ್ರೆಸ್ ಮಾಡಿದೆ ಅಂದ್ರೆ ಫ್ರಾಕ್ಷನ್ ಅಲ್ಲಿ ಪವರ್ ಇದೆ ನೋಡಿ, ಇಲ್ಲಿ 5 ಇತ್ತು, 5 ಇರೋದ್ರಿಂದ ಎಲ್ಲದನ್ನು ಬೇಸ್ 5ಗೆ ಎಕ್ಸ್ಪ್ರೆಸ್ ಮಾಡಿದ್ದೇನೆ. ಪವರ್ 5ಗೆ ಕ್ಯಾನ್ಸಲ್ ಆಗುತ್ತೆ ಅಂತ. ಇಲ್ಲಿ 2 ಇದೆ, ಅದರಿಂದ ಈ ಎರಡು ನಂಬರ್ಸ್ ಅನ್ನ ಪವರ್ಸ್ 2 ನಲ್ಲಿ ಎಕ್ಸ್ಪ್ರೆಸ್ ಮಾಡಿ. 25/13 whole power 5. Good, good, good. 25/13 whole to the power of 5. Good. Because 625 is the power 25 square 25 divided by 169, 13 square. Good. Whole to the power of 5/2. It can be written as 25/13 whole square whole to the power of 5/2. 25/13 whole to the power of 2 into 5/2. 2 cancel. That's equal to 25 to the power of 5 divided by 13 to the power of 5. ಅಥವಾ 25/13 whole to the power of 5. One more. Simplify 6th root of 64 to the power of -4. 6th root of 64 to the power of -4. Two power minus To four. the power of -4. Yes, 2 power. Minus four. Good. 2 Two to power the -4. ಪವರ್ ಅನ್ನ ನೆಗೆಟಿವ್ ಅಲ್ಲಿ ಹೇಳ್ಬೇಡಿ, ಪಾಸಿಟಿವ್ ಗೆ ಕನ್ವರ್ಟ್ ಮಾಡಿ ಆನ್ಸರ್ ಹೇಳ್ರಿ. 1/2 to 1 the by power. 2 to the power of 4. ಗುಡ್. 2 to the power of 4 ಅಂದ್ರೆ 16. 16 sir, 1/16. Good. 1/16. 16. 1/16 sir. 1/16. 16 sir. Good, 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 good. ನೋಡಿ, nth ರೂಟ್ ಇರ್ರಾಷನಲ್ ರೂಟ್ ಅನ್ನ ಪವರ್ ಗೆ ಕನ್ವರ್ಟ್ ಮಾಡ್ತೀನಿ. ಇಲ್ಲಿ 6 ಇದೆಯಲ್ವಾ, ಅದು 64 to the power of -4 whole to the power of 1/6. 1/6. That's equal to 64 ಅನ್ನ ನಾನು ಹೇಗೆ ಬರೀತೀನಿ ನೋಡಿ. 64 expressed in terms of base 2. 2 3s are 2 2s are
2 16s are, 2 8s are, 2 4s are, 2 2s are, 1 2 3 4 5 6, 2 to the power of 6, whole to the power of minus 4, whole to the power of 1 by 6. ಅರ್ಥ ಆಯ್ತಾ? 64 ಅನ್ನ ಬೇಸ್ 2 ಗೆ ಕನ್ವರ್ಟ್ ಮಾಡಿದ್ದೀನಿ. ಮೊದಲು ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೇನೆ. 2 to the power of 6 ಹಾಗೆ ಇರಲಿ, whole to the power of minus 4 into 1 by 6, 2 to the power of 6 whole to the power of minus 4 by 6, 2 to the power of 6 into minus 4 by 6, 6 cancel, 2 to the power of minus 4, power negative ಅಲ್ಲಿ ಯೂಶುವಲಿ ನಾವು ಬರೆಯಲ್ಲ, ಕನ್ವರ್ಟ್ ಇಂಟು ಪಾಸಿಟಿವ್. ನ್ಯೂಮರೇಟರ್ ಅಲ್ಲಿ ಇದೆಯಾ, ಡಿನಾಮಿನೇಟರ್ ಗೆ ತರ್ತೇನೆ. 1 by 2 power 4 ಅಂದ್ರೆ 1 by 16. ಗುಡ್. 2 power 4 ಅಂದ್ರೆ 1 by 16. ಗುಡ್. ಆನ್ಸರ್ ಈಸ್ 1 by 16. ಅದು ಬರ್ಲಿ ನಿಮಗೆ, ನೀವೇನು ಕ್ಯಾಲ್ಕುಲೇಟ್ ಮಾಡ್ತೀರ ತಪ್ಪಾಗ್ಲಿ ವರಿ ಮಾಡಬೇಡಿ, ಹೇಳಿ. ತಪ್ಪಾದ ಮೇಲೆನೆ ಸರಿ ಆಗುತ್ತೆ. ಮ್ಯಾಥಮೆಟಿಕ್ಸ್ ಹಾಗೆ, ಒಂದೇ ಸರಿ ಪರ್ಫೆಕ್ಟ್ ಆಗ್ಬೇಕು ಅಂತ ಅನ್ಬೇಡಿ. ಟ್ರೈ ಮಾಡಿ, ಮೊದಲು ಪ್ರಯತ್ನ ಮಾಡೋದನ್ನ ಕಲೀರಿ. ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ ನೋಡಿ. ಸಿಂಪ್ಲಿಫೈ 4 to the power of minus 4 by 2 into 2 to the power of 5 by 2 into 8 to the power of minus 1 by 6. ಪ್ರಾಬ್ಲಮ್ ಇನ್ನೂ ಒಂದ್ಸಾರಿ ಹೇಳ್ತೇನೆ. ಸಿಂಪ್ಲಿಫೈ 4 to the power of minus 4 by 2 into 2 to the power of 5 by 2 into 8 to the power of minus 1 by 6. to the 448, 8 to 16, 16 to the 32. 1 by 2. 1 by 2 ನೋ, ಸ್ವಲ್ಪ ಮಿಸ್ಟೇಕ್ ಆಗಿದೆ ನೋಡು. 1 by 2 root 2. 1 by 2 root 2. square root 2 ನೋ. 1 by square root 2. 1 by square root 2 ನೋ. ಆನ್ಸರ್ ಇಷ್ಟು ಬಂದಿದೆ ನೋಡಿ. 1 by ಕ್ಯೂಬ್ ರೂಟ್ ಆಫ್ 2 ಸ್ಕ್ವೇರ್ ಅಂತ ಹೇಳ್ಬೋದು, ಅಥವಾ 1 by ಕ್ಯೂಬ್ ರೂಟ್ ಆಫ್ 4 ಅಂತ ಹೇಳ್ಬೋದು, ಅಥವಾ 1 by 4 to the power of 1 by 3 ಅಂತ ಹೇಳ್ಬೋದು, ಅಥವಾ 1 by 2 to the power of 2 by 3 ಅಂತ, ಯಾವ್ದಾದ್ರು ಆನ್ಸರ್ ಇರಲಿ. ಇಲ್ಲಿ ಬರ್ದಿದ್ದೀನಿ ನೋಡಿ. ಇಷ್ಟು ಆನ್ಸರ್ ಯಾರಿಗಾದ್ರೂ ಬಂದಿರಬಹುದಲ್ಲ. ಕ್ಯೂಬ್ 1 by ಕ್ಯೂಬ್ ರೂಟ್ ಆಫ್ 4, ಅಥವಾ 1 by 4 power 1 by 3, ಅಥವಾ 1 by 2 power 2 by 3, ಅಥವಾ 1 by ಕ್ಯೂಬ್ ರೂಟ್ ಆಫ್ 2 ಸ್ಕ್ವೇರ್. ನಾನು ವರ್ಕ್ ಮಾಡ್ತೀನಿ ನೋಡಿ. ಇಲ್ಲಿ ಬೇಸ್ ಲೀಸ್ಟ್ ಬೇಸ್ 2 ಇದೆ. 4 ಅನ್ನ ಇನ್ ಟರ್ಮ್ಸ್ ಆಫ್ 2 ಗೆ ಕನ್ವರ್ಟ್ ಮಾಡಬಹುದು, 8 ಅನ್ನು 2 ಗೆ ಕನ್ವರ್ಟ್ ಮಾಡಬಹುದು. ನೋಡಿ ವರ್ಕ್ ಮಾಡ್ತೀನಿ. 4 can be written as 2 square whole to the power of minus 4 by 2.
ಇಂಟು ಸಾರಿ ಒಂದು ನಿಮಿಷ ಅಲ್ಲೇನೋ ಪ್ರಾಬ್ಲಮ್. ಓ ಓ ಓ ಸಾರಿ ಸಾರಿ ಸಾರಿ, ನಿಮ್ಮ ಆನ್ಸರ್ ಕರೆಕ್ಟ್ ಇದೆ. ಇಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ತಪ್ಪಿದೆ, ನಾನು ತಪ್ಪು ಮಾಡಿದ್ದೀನಿ. ಇಲ್ಲಿರೋದಕ್ಕೆ ವರ್ಕ್ ಮಾಡ್ತೀನಿ, ಸಾರಿ, ಇಲ್ಲಿರೋದನ್ನೇ ವರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ಈ ಆನ್ಸರ್ ತಪ್ಪಿದಾವೆ, ಸಾರಿ, ನಾನು ತಪ್ಪು ಕೊಟ್ಟಿದ್ದೀನಿ. ಇಲ್ಲಿರೋದನ್ನೇ ವರ್ಕ್ ಮಾಡ್ತೀನಿ. ಇಂಟು 2 to the power of 5/2 ಇಂಟು 2q whole power minus 1/6. That's equal to 2 to the power of minus 8/2. 2 into minus 4 minus 8/2 into 2 to the power of 5/2 into 2 to the power of minus 3/6. 2 ones are 2 fours are 3 ones are 3 twos are 2 to the power of minus 4 into 2 to the power of 5/2 into 2 to the power of minus 1/2. Index law base same ಇರೋದ್ರಿಂದ first law of index 2 power ಗಳನ್ನು addition ಮಾಡ್ತೇನೆ. minus 4 plus 5/2 minus 1/2. 2 to the power of 2 LCM minus 8 plus 5 minus 1. 2 to the power of minus 9 plus 4. Minus 9 plus 4. Sorry, plus 5. Minus 9 plus 5 is minus 4. 1/2 power 4. Sorry, 1/16. Banidya? Yes? Yes, sir. Good. Yes, sir. Good, good, good. ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಒಂದು ಮಿಸ್ಟೇಕ್ Yes, ಮಾಡಿದೀನಿ. sir. ಇಲ್ಲಿ ಪವರ್ 3 ಕೊಡ್ಬೇಕಾಗಿತ್ತು. ಈ ಸರಿ ಕ್ಯಾಲ್ಕುಲೇಟ್ ಮಾಡಿ, ಏನ್ ತೊಂದರೆ ಇಲ್ಲ. ನನಗೆ ನಿಮ್ಮ ಕ್ಯಾಲ್ಕುಲೇಷನ್ ಪಾರ್ಟ್ ಬೇಕು ಅಷ್ಟೇ, ಇನ್ನೇನಿಲ್ಲ. ಹೇಗೆ ಸಿಂಪ್ಲಿಫಿಕೇಶನ್ ಮಾಡೋದು. ಈಗ ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ, ನೋಡೋಣ, ಟ್ರೈ ಮಾಡಿ. ಸಿಂಪ್ಲಿಫೈ x square y z square whole power 2 into xy square whole power 3. Sorry, xy cube. Sorry, xy cube whole power 3 divided by x power 4 into y square whole power 2. Sir, x square y z square sir. ಹೌದು, z square whole power 2. ಪವರ್ಸ್ ಗಳೆಲ್ಲವನ್ನು ಪಾಸಿಟಿವ್ ಅಲ್ಲೇ ಬರೀರಿ. ಹೇಳಿ. ಎಸ್, ಅನ್ಮ್ಯೂಟ್ ಆಗಿದೆ, ನಿಮ್ಮ ಆನ್ಸರ್ ಹೇಳಿ. Y cube z square whole power 2 divided by x. ನೋ, ಡಿನಾಮಿನೇಟರ್ ಕರೆಕ್ಟ್ ಇದೆ, ನ್ಯೂಮರೇಟರ್ ತಪ್ಪಿದೆ. y ಪವರ್ 7 z ಪವರ್ 4 ಡಿವೈಡೆಡ್ ಬೈ x ಬರಬೇಕು.
2s. ಇಲ್ಲಿ ನೋಡಿ, ಈ ಪವರ್ 2 ನ 3 ಟರ್ಮ್ಗಳಿಗೂ ಅಪ್ಲೈ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ವೈ ಸ್ಕ್ವೇರ್ ಝಡ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಂಟು, ಇಲ್ಲೂ ಅಷ್ಟೇನೆ, ಎಕ್ಸ್ ಪವರ್ 3 ಇಂಟು ವೈ ಕ್ಯೂಬ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಪವರ್ 4 ಹೋಲ್ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಇದು ಮೊದಲನೇ ಸ್ಟೆಪ್. ಎಕ್ಸ್ ಪವರ್ 4 into y square z power 4 into x cube into y power 3 into 3 9 divided by x power 8 into y power 4. ಈಗ ನಾನು ಬೇಸ್ ಸೇಮ್ ಇರೋದು ಪವರ್ಗಳನ್ನೆಲ್ಲ ಒಂದ್ ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ. 1 2 3 ನ್ಯೂಮರೇಟರ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಮೈನಸ್ ಆಗುತ್ತೆ. ನೋಡಿ, x to the power of 4 plus 3 minus 8 into y to the power of 1 2 3 2 plus 9 minus 4. Only z ಒಂದೇ ಟರ್ಮ್ ಇದೆ, z power 4. That's equal to 4 plus 3 7. 7 minus 8 minus 1 x power minus 1 into y to the power of 2 plus 9 11 11 minus 4 7 into z to the power of 4. x ಗೆ ಮಾತ್ರ ನೆಗೆಟಿವ್ ಇದೆ, ಅದನ್ನ ಡಿನಾಮಿನೇಟರ್ ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ದಟ್ಸ್ ಈಕ್ವಲ್ ಟು y power 7 into z power 4 divided by x. ನೋಡಿ ಆನ್ಸರ್. ಇದು ನಿಮಗೆ ಬೇಸಿಕ್ ಇಂಡೆಕ್ಸ್ ಲಾಸ್ ಅನ್ನ ಯೂಸ್ ಮಾಡಬೇಕು. ಇನ್ನು ಕೆಲವೊಂದು ಪ್ರಾಬ್ಲಮ್ಸ್ ಇದಾವೆ, ನೆಕ್ಸ್ಟ್ ಅವರ್ ಅದನ್ನೇ ವರ್ಕ್ ಮಾಡಿಸ್ತೀನಿ. ಅದರಲ್ಲಿ ಸ್ವಲ್ಪ ನೀವು ಹೈಸ್ಕೂಲಲ್ಲಿ ಏನು ಕಲ್ತಿದ್ರಲ್ಲ ಆ ನಾಲೆಡ್ಜ್ ಬೇಕು ನನಗೆ, ಅಷ್ಟೇ, ಬೇರೆ ಏನೂ ಇಲ್ಲ. ಇದನ್ನು ವರ್ಕ್ ಮಾಡ್ತಿರೋ ಉದ್ದೇಶ, ನಮ್ಮ PUC ಕ್ಲಾಸ್ ಸ್ಟಾರ್ಟ್ ಆದಾಗ ಇಂಥ ಕ್ಯಾಲ್ಕುಲೇಷನ್ಗೆ ತಿರುಗಿ ನೋಡೋದು ಬೇಡ. ಈ ಕ್ಯಾಲ್ಕುಲೇಷನ್ ಪರ್ಫೆಕ್ಟ್ ಇದ್ರೆ ಹೊಸ ಹೊಸ ಸಬ್ಜೆಕ್ಟ್ ಅನ್ನ ಕಲೀಲಿಕ್ಕೆ ಖುಷಿ ಬರುತ್ತೆ. ಇಲ್ಲದೆ ಇದ್ರೆ ಪೇಜ್ ತಿರುಗಿಸಿ ನೋಡ್ಬೇಕಾಗತ್ತೆ, ಇಲ್ಲ ಪಕ್ಕದವ್ರು ನೋಡ್ಬೇಕಾಗತ್ತೆ, ಇಲ್ಲ ಮಾಸ್ಟರ್ ಬರೆಯೋದನ್ನೇ ನೋಡ್ಬೇಕಾಗತ್ತೆ ಬೋರ್ಡ್ ಮೇಲೆ. ಅದು ಬೇಡ. ಮೊದಲು ಈ ಸಿಂಪಲ್ ಕ್ಯಾಲ್ಕುಲೇಷನ್ ಅನ್ನ ಕಲೀರಿ, ಆಮೇಲೆ ಹೊಸ ಸಬ್ಜೆಕ್ಟ್ ಅನ್ನ ಕಲಿಯೋಣ, ತೊಂದರೆ ಇಲ್ಲ. ಇದರಲ್ಲಿ ಪರ್ಫೆಕ್ಟ್ ಆಗಿ. ಓಕೆ, ಇವತ್ತಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತೇನೆ. ನೆಕ್ಸ್ಟ್ ಅವರ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.